ಇಲ್ಲಿ ಸ್ನಾನ ಮಾಡಿಕೊಂಡು ಹೋದರೆ ಅವ್ರದ್ದು ಅಭಿವೃದ್ಧಿ ಆಗ್ತದೆ, ಅವ್ರದ್ದು ಸಮಸ್ಯೆಗಳು ದೂರ ಆಗ್ತದೆ ಅಂತಕೊಂಡು ಹೇಳೋದು ನಾನು ಕೇಳಿದ್ದೇನೆ. ಹಾಗಂತೇಳಿ ಈಗ ಅಮಾವಾಸ್ಯೆ ಕ್ಷೇತ್ರಕ್ಕೆ ಇಲ್ಲಿ ಡೈಲಿ ಬರ್ತಾರೆ, ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಯಲ್ಲೂ ಬರ್ತಾರೆ. ಮತ್ತು ಈ ಆಟಿ ಅಮಾವಾಸ್ಯೆ ಅಂತೇಳಿ ಇರ್ತದೆ, ಯಾವುದು ಅದು ಆವಾಗ ಮಾತ್ರ ಒಂದು 2,000 ಜನ ಸೇರ್ತಾರೆ, ಸ್ನಾನಕ್ಕೆ ಬರ್ತಾರೆ. ಇದೆಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಗೀಟೆಲ್ಲ ಮಾಡಿಕೊಂಡು ಮುನಿಗಳಿಗೆ ಆಹಾರ ತಗೊಳ್ಬೇಕಿದ್ರೆ ಬಾಯಾರಿಕೆ ಆಯ್ತು. ತಪಸ್ಸಿಗೆ ನಿಂತಾವಾಗ ಬಾಯಾರಿಕೆಯಲ್ಲಿ ಇದ್ದಾದಾಗ ಕಮಂಡಲದ ನೀರು ಕುಡಿಬೇಕಲ್ವ, ಕುಡಿದ್ರೆ ತಪಸ್ಸು ಭಂಗ ಆಗ್ತದೆ. ತಪಸ್ಸು ಭಂಗ ಆಗಿದ್ದರಿಂದ ಈ ನೀರು ಇದ್ರಲ್ಲ ನನಗೆ ಕುಡಿಬೇಕು ಅಂತ ಹೇಳಿ ಆಗೋದು. ಇದು ಬೇಡ ಅಂತೇಳಿ ಕಾಲಲ್ಲಿ ಚೆಲ್ಲಿದ್ರೋದನ್ನು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾಲಲ್ಲಿ ಅದನ್ನು ಚೆಲ್ಲಿದ ಮೇಲೆ ಆ ಕಮಂಡಲದ ನೀರು ಬೀಳ್ತಾ ಇರೋದು ತೀರ್ಥ ಆಗಿದ್ದು, ಆ ನೀರು ಬೀಳ್ತಾ ಇರೋದು ಅಂತೇಳಿ ಪ್ರತೀತಿ ಇದೆ.